ನಮಸ್ಕಾರ. KCET ಮಾಕ್ ರಿಸಲ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಬ್ಲಿಷ್ ಮಾಡಿದೆ. ತಾವೆಲ್ಲ ಆಪ್ಷನ್ ಏನು ಎಂಟ್ರಿ ಮಾಡಿದ್ರಿ, ತಮ್ಮ ರ್ಯಾಂಕ್ ಏನಿತ್ತು, ತಮ್ಮ ಮೀಸಲಾತಿ ಏನಿತ್ತು, ಈ ಎಲ್ಲ ಆಧಾರದ ಮೇಲೆ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಯಾವ್ಯಾವ ಕೆಟಗರಿಗೆ, ಯಾವ್ಯಾವ ಮೀಸಲಾತಿಗೆ, ಹಾರಿಜೆಂಟಲ್ ಮತ್ತು ಹೊರ್ಟಿಕಲ್ ಏನೇನು ಸೀಟು ಸರ್ಕಾರ ನಿಗದಿಪಡಿಸಿತ್ತು ಅದನ್ನು ನಾವು ಹಂಚಿಕೆಯನ್ನು ಮಾಡಿದ್ದೀವಿ. ಯೋಗ ಆ್ಯಂಡ್ ನ್ಯಾಚುರೋಪತಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಸಿಗೆ ಸಂಬಂಧಪಟ್ಟಂತಹ ಸೀಟ್ಸ್ ಮ್ಯಾಟ್ರಿಕ್ಸ್ ನಮಗೆ ಬಂದಿರಲಿಲ್ಲ, ಹಾಗಾಗಿ ತಾವು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ. ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ತಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀರಾ, ನಾವು ಈಗ ನಿಮಗೆ ಎಂಟ್ರಿ ಮಾಡೋದಕ್ಕೆ ಸಹ ಹೇಳಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡುವಂಥದ್ದು ಉದ್ದೇಶ ತಮ್ಮ ಒಂದು ಸ್ಥಾನ ಎಲ್ಲಿದೆ ಅನ್ನುವಂಥದ್ದನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಎನ್ನುವಂತಹ ಹಿನ್ನೆಲೆ ಒಳಗಡೆ ತಮಗೆ ಒಂದು ಐಡಿಯಾ ಬರುತ್ತೆ. ತಾವು ಸಾಕಷ್ಟು ಸ್ಟಡಿ ಮಾಡಿ ಕಳೆದ ವರ್ಷದ ರ್ಯಾಂಕು, ಅದ್ರ ಹಿಂದಿನ ವರ್ಷದ ರ್ಯಾಂಕ್ ಎಲ್ಲ ತೆಗೆದುಕೊಂಡು ಈ ವರ್ಷದ್ದು ರ್ಯಾಂಕ್ ಮೇಲೆ ನಿಮಗೆ ಯಾವ ಕಾಲೇಜಿಗೆ ತಾವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತನ್ನುವಂಥದ್ದನ್ನು ತಾವು ವಿಚಾರ ಮಾಡಿನೇ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಆದ್ರೂ ನಾವೊಂದು ಮಾಕ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇನ್ನೂ ಒಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಇಲ್ಲಿ 3 ವಿಷಯನ ನಾನು ಕ್ಲಾರಿಫೈ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲ ವಿಷಯ ಏನಂತಂದರೆ, ಈಗ ಸಿಕ್ಕಿರುವಂತಹ ಸೀಟು ನಿಮಗೆ ಕನ್ಫರ್ಮ್ ಅಲ್ಲ. ಈಗ ಹೋಗಿ ನಂದು ಇದೇ ಸೀಟ್ ಸಿಕ್ಬಿಟ್ಟಿದೆ, ನನಗೆ ಇದೇನೇ, ಇನ್ನು ನನಗೆ ಅದೇನೇ ಅಲ್ಲ. ಆಮೇಲೆ ಇದರ ಆಧಾರದ ಮೇಲೆ ನೀವೇನು ಕಾಲೇಜಿಗೆ ಹೋಗುವಂಥದ್ದಕ್ಕೆ ಬರಲ್ಲ. ಇದು ಒಂದು ನಿಮಗೆ ಐಡಿಯಾ ಬರಲಿ ಅಂತ ದಯಮಾಡಿ ತಾವು ಮಾಕ್ ರಿಸಲ್ಟಲ್ಲಿ ಯಾವ ಕಾಲೇಜು ಅಲಾಟ್ ಆಗಿದೆ ಅನ್ನುವಂಥದ್ದನ್ನು ತಾವು ನೋಡ್ಕೊಳ್ಳಿ. ಓಕೆ, ಮಾಕ್ ರಿಸಲ್ಟಲ್ಲಿ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮಗೆ 100 ಆಪ್ಷನ್ ಎಂಟ್ರಿನ ತಾವು ಮಾಡಿದ್ದೀರಾ, ಬೇರೆ ಬೇರೆ ಬ್ರಾಂಚಸ್ ಎಲ್ಲ ಮಾಡಿದ್ದೀರಾ. ನಿಮಗೀಗ 50ನೇ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಿದ್ದಂಥದ್ದು ಸಿಕ್ಕಿದೆ. ಅಂದರೆ 100ರಲ್ಲಿ ಕೆಳಗಡೆ ಏನಿದೆ ಅವು ಕಾಲೇಜ್ಗಿಂತನೂ ನಿಮ್ಮ ಒಂದು ಉತ್ತಮವಾಗಿದ್ದೀರಾ ನೀವು, 50ನೇ ಸಿಕ್ಕಿದೆ ಅಂತ. ಈಗ ಏನಪ್ಪ ನಾನು ಮಾಡಬೇಕು ಅಂತನ್ನುವಂಥದ್ದು ನಿಮಗೆ ಗೊಂದಲ ಅಂತಂದರೆ, ನನ್ನ ಒಂದು ಸಲಹೆ ತಮಗೆ ಏನಂತಂದರೆ, ಇನ್ನೂ ಯಾವುದಾದ್ರೂ ಉತ್ತಮ ಕಾಲೇಜು ನಿಮ್ಮ ಸ್ನೇಹಿತರಿಗೆ ಸಿಕ್ಕಿರ್ಬೋದು, ನಿಮ್ಗಿಂತ ಕಡಿಮೆ ರ್ಯಾಂಕ್ ಇರ್ಬೋದು, ಆದರೆ ನಿಮಗೆ ಸಿಕ್ಕಿಲ್ಲದೆ ಇರ್ಬೋದು. ಯಾಕೆ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲದೆ ಇರ್ಬೋದು. ಅಥವಾ ಕಾಲೇಜು ತುಂಬ ಚೆನ್ನಾಗಿದ್ದು ನೀವು ನಿಮ್ಮ ಕೆಳಗಡೆ ಆಪ್ಷನ್ ಎಂಟ್ರಿ ಮಾಡಿರ್ಬೋದು. ಯಾವುದೋ ನೀವು ಒಂದು ಅವರೇಜ್ ಕಾಲೇಜನ್ನು ತಂದು ತಾವು ಮೇಲ್ ಮಾಡಿರ್ಬೋದು, ಬೇರೆ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟ್ ಮಾಡಿರ್ಬೋದು, ಹಂಗೆ ನಿಮಗೆ ಅವರೇಜ್ ಕಾಲೇಜ್ ಸಿಕ್ಕಿರ್ಬೋದು. ಅಂದರೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಿರೋದು? ಅಂದರೆ 50 ಕಾಲೇಜಲ್ಲಿ 50ನೇದು ಸಿಕ್ಕಿದೆ, ನಿಮಗೆ 100 ಕಾಲೇಜಿದೆ. ಫಾರ್ ಎಕ್ಸಾಂಪಲ್, ನೀವು ತುಂಬ ಒಳ್ಳೆ ಕಾಲೇಜು ಈಗ ನಿಮಗೆ ರಿಯಲೈಸ್ ಆಗ್ಬೋದು, ಅದು 80ನೇದರಲ್ಲಿ ಇದ್ದಿರ್ಬೋದು. ಬಟ್ ಆದರೆ ಕಂಪ್ಯೂಟರು 80ನೇದು ಇರುವಂಥದ್ದು ನಿಮ್ಮ ಮೇಲಿನ ಆದ್ಯತೆ ಅಲ್ಲ. ನಿಮ್ಮ ಮೇಲಿನ ಆದ್ಯತೆ ಯಾವಾಗಲೂ 1ರಿಂದ ನೋಡ್ಕೊಂಡು ಬಂದಾಗ ನಿಮ್ಮ ರ್ಯಾಂಕಿಗೆ 50ಕ್ಕೇ ಸಿಕ್ಕಿದೆ, ಹಾಗಾಗಿ 50 ಕೊಟ್ಟಿದೆ. ಬಟ್ ಆದರೆ ನೀವು ಹೇಳ್ಬೋದು, ಅಲ್ಲ ಸರ್ ನಂದು 80ನೇದು ಅಷ್ಟು ಚೆನ್ನಾಗಿರೋ ಕಾಲೇಜ್, ನಾನು 80ನೇದು ಹಾಕಿನ ಮೇಲೆ ಹಾಕ್ಬೇಕು ಅದನ್ನು. ಅದಕ್ಕೇ ಈಗ ಅವಕಾಶ ಇದೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಮಾಕ್ ರಿಸಲ್ಟ್ ಆಧಾರದ ಮೇಲೆ ತಾವು ದಯಮಾಡಿ ಒಮ್ಮೆ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂತಹ PDF ಲಿಸ್ಟನ್ನು ತೆಗೆದು ನೋಡಿ. ಈಗ ಸಿಕ್ಕಿರುವಂತಹ ಕಾಲೇಜಿಗಿಂತನೂ ಯಾವುದಾದ್ರೂ ಒಳ್ಳೆ ಕಾಲೇಜು ಕೆಳಗಡೆ ಇದ್ದರೆ ದಯಮಾಡಿ ತೆಗೆದುಕೊಂಡು ಬಂದು ಮೇಲಾಕಿ. ಈಗ ನೀವು ಎಂಟ್ರಿ ಮಾಡಿರುವಂತಹ ನಿಮ್ಮ ಆಪ್ಷನ್ ಲಿಸ್ಟ್ ಒಳಗಡೆ ಯಾವುದೋ ಇನ್ನೂ ಉತ್ತಮವಾಗಿರೋಂತಹ ಕಾಲೇಜನ್ನು ನೀವು ಎಂಟ್ರಿನೇ ಮಾಡಿಲ್ದಿರುವಂಥ ಪ್ರಸಂಗಗಳಿರ್ಬೋದು. ದಯಮಾಡಿ ಈಗ ಅವಕಾಶ ಇದೆ. ಯಾವುದಾದ್ರೂ ಬಿಟ್ಟೋಗಿತ್ತು ಅಂತಂದರೆ ಆ ಕಾಲೇಜು, ಆ ಬ್ರ್ಯಾಂಚನ್ನು ತೆಗೆದುಕೊಂಡು ಬಂದು ಈಗ ನೀವು ಎಂಟ್ರಿ ಮಾಡಿ. ಸರ್ ಎಲ್ಲಿ ಎಂಟ್ರಿ, ಮೇಲಾ ಕೆಳಗೆ, ಅದು ನಿಮಗೆ ಬಿಟ್ಟಿದ್ದು. ಅದು ಸಿಕ್ಕಿದರೆ ನನಗೆ ಖುಷಿ ಇದೆ, ಹೋಗ್ತೀನಿ, ನನ್ನ ಪ್ರಿಯಾರಿಟಿ ಟಾಪ್ ಇದೆ, ಅದು ಒಳ್ಳೆ ಕಾಲೇಜ್ ಇದೆ, ನನಗೆ ಅದೇ ಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು, ಅದು ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು, ಈ ರೀತಿ ತಾವು ಎಂಟ್ರಿ ಮಾಡ್ಕೊಳ್ತಾ ಬರಬೇಕು ಆಪ್ಷನ್ನನ್ನು. ಆಯಿತಾ ಸರ್? ನನಗೆ ಸಿಕ್ಕಿರುವಂಥದ್ದು ನಾನು ಚಾಯ್ಸ್ 1 ಆಪ್ಷನ್ 1 ಹಾಕಿದ್ದೆ, ಅಂದರೆ ನಂಬರ್ 1 ಹಾಕಿದ ಕಾಲೇಜೇ ನನಗೆ ಸಿಕ್ಬಿಟ್ಟಿದೆ, ನಾನೇನಾದರೂ ಮಾಡಬೇಕಾ ಸರ್? ನೋಡಿ, ಆಲ್ರೆಡಿ ನಿಮಗೆ ತುಂಬ ಕ್ಲಾರಿಟಿ ಇದೆ, ಈ ಕಾಲೇಜೇ ತುಂಬ ಒಳ್ಳೆಯದಿದೆ, ನನಗೆ ಅದು ಸಿಕ್ಕಿದ್ರೇ ನಾನು ಹೋಗೋದು ಅಂತ ನೀವು ಆಪ್ಷನ್ 1 ಹಾಕಿದ್ದೀರಾ. ಅದೇ ಸಿಕ್ಕಿದೆ ನಿಮಗೆ, ನೀವೇನು ಮಾಡಬೇಡಿ, ಸುಮ್ಮನಿದ್ಬಿಡಿ, ಕಂಪಲ್ಸರಿ ಏನಿಲ್ಲ. ಯಾರಿಗೆ ಸ್ವಲ್ಪ ಗೊಂದಲ ಇರುತ್ತೆ, ನೀವು ಹಾಕುವಾಗ ಕೆಲವೊಂದು ಬಿಟ್ಟೋಗಿರುತ್ತೆ, ಅವರಿಗೆಲ್ಲರಿಗೂ ಈ ಮಾಕ್ ರಿಸಲ್ಟ್ ಆದಮೇಲೆ ನಾನೀಗ ಹೇಳಿದ್ದೀನಿ, 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಯವರೆಗೆ ಯಾರು ಮಾಕ್ ರಿಸಲ್ಟನ್ನು ನೋಡಿ ನೀವು ಏನಾದ್ರೂ ಬದಲಾವಣೆ ಮಾಡಬೇಕು ಅಂತನ್ನುವಂಥದ್ದಿದ್ದರೆ ಮಾಡಬಹುದು. ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಂತಿತ್ತು, ಯಾವುದಾದ್ರೂ ಬ್ರಾಂಚನ್ನು ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡಬೇಕು ಅಂತಿತ್ತು ಅಂತಂದರೆ ಮಾಡಬಹುದು.
ಇಲ್ಲಿ ಮೊನ್ನೆ ನೀವು ಮಾರ್ಕ್ ರಿಸಲ್ಟ್ಗಿಂತ ಮೊದಲು ಆಪ್ಷನ್ ಎಂಟ್ರಿ ಮಾಡೇ ಇಲ್ದಿರುವಂತಹ ಯಾವುದಾದ್ರೂ ಕಾಲೇಜು ಬ್ರಾಂಚಸ್ ಇತ್ತು ಅಂತಂದರೆ ತಾವು ಈಗ ಎಂಟ್ರಿ ಮಾಡಬಹುದು. ನಿಮ್ಮ ಮಾಡಿರುವಂತಹ ಆಪ್ಷನ್ಗಳಲ್ಲಿ ಮೇಲೆ ಕೆಳಗೆ ರೀಅರೇಂಜ್ ಮಾಡುವಂಥದ್ದಕ್ಕೇನಾದರೂ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನೂ ಸಹ ಮಾಡಬಹುದು. ಇಷ್ಟು ಅವಕಾಶಗಳಿದ್ದಾವೆ. ಇಲ್ಲಿವರೆಗೆ ಆಪ್ಷನ್ ಎಂಟ್ರಿನೇ ಮಾಡಲಿಲ್ಲ ಸರ್, ನಾನು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, ಆದರೆ ನಾನು CET ಪರೀಕ್ಷೆಯನ್ನು ಬರೆದಿದ್ದೀನಿ. ನೀವೂ ಸಹ 750 ರೂಪಾಯಿ ಕಟ್ಟಿ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಮಾಡಿ ತಾವೂ ಸಹ ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ಸರ್, ನಾನು SC ABC ಸರ್ಟಿಫಿಕೇಟ್ ಇರಲಿಲ್ಲ ಸರ್ ನನ್ನ ಹತ್ರ, ನಾನು ಮಾಡೋದಕ್ಕೆ ಕೊಟ್ಟಿದ್ದೆ, ಈಗ ರೆಡಿ ಆಗಿದೆ ಸರ್, ನಾನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಿಮ್ಮ ಅಪ್ಲಿಕೇಶನ್ನಲ್ಲಿ ಹೋಗಿ SC A ಅಥವಾ B ಅಥವಾ C ತಾವು ಯಾವ ಒಂದು ಪ್ರವರ್ಗಕ್ಕೆ ಬರ್ತೀರಾ ತಮ್ಮ ತಹಶೀಲ್ದಾರಿಂದ ಕೊಟ್ಟಿರುವಂತಹ RD ನಂಬರ್ನ ಎಂಟ್ರಿ ಮಾಡಿ, ಅದಾಗಿ ಸ್ವಲ್ಪ ಹೊತ್ತಿಗೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ನಂತರ ತಾವು ಆಪ್ಷನ್ ಎಂಟ್ರಿ ಮಾಡಿ. ಈಗ ನಾನು ಹೇಳಿದಂತಹ ಎಲ್ಲ ಕೆಲಸಗಳು 9/7/2026 ಬೆಳಗ್ಗೆ 10 ಗಂಟೆಯ ಒಳಗೆ ಮಾಡಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಈ ಬಾರಿ ನಮ್ಮ ಸರ್ವರು ವ್ಯವಸ್ಥಿತವಾಗಿ ವರ್ಕ್ ಆಗ್ತಾಯಿದೆ, ಯಾವುದೇ ಲೋಪಗಳಾಗ್ತಾ ಇಲ್ಲ. 9ನೇ ತಾರೀಕು 10 ಗಂಟೆಗೆ ಕ್ಲೋಸ್ ಆದಮೇಲೆ ಬಂದು ಸಾರ್ ನಾನು ಓಪನ್ ಮಾಡೋದು ನಾನು ಇದನ್ನು ಚೂರು ಮೇಲೆ ಕೆಳಗೆ ಮಾಡಬೇಕಾಗಿತ್ತು, ಅದೇನು ಮಾಡೋದಿದ್ರು ಈಗ ಮಾಡಿ. ಸಾಕಷ್ಟು ಸಮಯವನ್ನು ನಾವು ಕೊಟ್ಟಿದ್ದೀವಿ. ದಯಮಾಡಿ 9/7/2026 10 ಗಂಟೆಯ ನಂತರ ಟೈಮ್ ಎಕ್ಸ್ಟೆಂಡ್ ಮಾಡಿ ಅಂತ ನಮಗೆ ಮನವಿ ಮಾಡಬೇಡಿ, ನನ್ನ ವಿನಂತಿ. ಸಾಕಷ್ಟು ಸಮಯ ಇದೆ, ಡೇ ಆ್ಯಂಡ್ ನೈಟ್ ಇದೆ, ಸರ್ವರ್ಸು ಪ್ರಾಪರಾಗಿ ವರ್ಕ್ ಆಗ್ತಾಯಿದೆ. ದಯಮಾಡಿ ರೀಅರೇಂಜ್ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಕೆಲವು ವಿದ್ಯಾರ್ಥಿಗಳು ಇನ್ನೂ ಆಪ್ಷನ್ನೇ ಎಂಟ್ರಿ ಮಾಡಿಲ್ದಿರೋರಿಗೆ ನನ್ನ ವಿನಂತಿ, ತಾವು ಹೋಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವ್ರು ಫೋನ್ ಮಾಡಿದರು ಇವ್ರು ಫೋನ್ ಮಾಡಿದರು ಅಂತ ಅಡ್ಮಿಷನ್ ಆಗೋದಕ್ಕೆ ಓಡಾಡ್ತಾ ಇದ್ದೀರಾ ಅಂತನ್ನುವಂಥದ್ದು ನನಗೆ ಮಾಹಿತಿ ಇದೆ. ಒಂದು ವೇಳೆ ತಮ್ಮದು ರ್ಯಾಂಕ್ ಇದ್ದು ತಮಗೆ ಆಸಕ್ತಿ ಇತ್ತು ಅಂತಂದರೆ ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಇನ್ನು ನಮ್ಮ ಇಂಜಿನಿಯರಿಂಗಲ್ಲೇ 2000 ಸೀಟಷ್ಟು ಅಲಾಟ್ ಆಗಿಲ್ಲ, ಅಂದರೆ ಅಷ್ಟು ಸೀಟ್ಗಳು ನಮ್ಮ ಹತ್ರನೇ ಇದೆ. ಸುಮಾರು 20,000ದಷ್ಟು ನರ್ಸಿಂಗ್ ಕಾಲೇಜಿನ ಸೀಟ್ಗಳು ಸಹ ಅಲಾಟ್ ಆಗಿರಲಿಲ್ಲ. ಒಂದು 3,000ದಷ್ಟು ಅಲೈಡ್ ಹೆಲ್ತ್ ಸೈನ್ಸಸ್ ಸೀಟ್ ಸಹ ಅಲಾಟ್ ಆಗಿರಲಿಲ್ಲ. ಹಾಗಾಗಿ ದಯಮಾಡಿ ನಮ್ಮ ಹತ್ರ ಸಾಕಷ್ಟು ಸೀಟ್ ಇದೆ, ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಇನ್ನೂ 2 ದಿನ ಸಮಯ ಇದೆ, ತಾವು ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ಏನು 9ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಫ್ರೀಸ್ ಆಗುತ್ತೆ ಪೋರ್ಟಲ್ಲು. ಅದ್ರ ನಂತರ ನನಗೆ ಅದಿಷ್ಟ ಇರಲಿಲ್ಲ ಇದಿಷ್ಟ ಇರಲಿಲ್ಲ ಅಂಥೇಳಿ ನಾವು ಪ್ರಾವಿಷನಲ್ ರಿಸಲ್ಟ್ ಅಂತೇಳಿ ಏನು ಪಬ್ಲಿಷ್ ಮಾಡ್ತೀವಿ, ಅದು ಸಾಂಕೇತಿಕವಾಗಿ ತಾಂತ್ರಿಕವಾಗಿ ಏನಾದ್ರೂ ಸಮಸ್ಯೆಗಳಾಗಿದೆಯಾ ಅಂತ ನೋಡುವಂಥದ್ದಕ್ಕೆ ನಾವು ಪ್ರಾವಿಷನಲ್ ರಿಸಲ್ಟ್ ಬಿಡುವಂಥದ್ದು. ಪ್ರಾವಿಷನಲ್ ರಿಸಲ್ಟ್ ಬಿಟ್ಟಾಗ ತಾವು ಬಂದು ಸರ್ ನನಗೆ ಇಲ್ಲ ಚೇಂಜ್ ಮಾಡಬೇಕಾಗಿತ್ತು ಇಷ್ಟ ಇರಲಿಲ್ಲ ಅಂತೆಲ್ಲ ಹೇಳೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಈಗ ಅವಕಾಶ ಇದೆ, ಏನು ಬೇಕಾದರೂ ತಾವು ಮಾಡ್ಬೋದು. ಸರ್ ಮಾರ್ಕ್ ರಿಸಲ್ಟಲ್ಲಿ ಸಿಕ್ಕಿರೋ ಸೀಟೇ ನನಗೆ ತುಂಬ ಚೆನ್ನಾಗಿದೆ ಸರ್, ಅದೇ ಕನ್ಫರ್ಮ್ ಮಾಡಿಬಿಡಿ ಸರ್, ಮತ್ತೆ ಚೇಂಜ್ ಮಾಡೋದು ಅಂತಂದರೆ ಇದು ಅನ್ಯಾಯ ಸರ್. ಹಾಗೆ ಏನು ಚಿಂತೆ ಮಾಡಬೇಡಿ. ನೋಡಿ, ಮಾರ್ಕ್ ರಿಸಲ್ಟಲ್ಲಿ ಸಿಕ್ಕಿರುವಂಥದ್ದೇ 90% ಸೀಟು ಸಿಗುತ್ತೆ, ಇನ್ನೂ ಒಳ್ಳೆಯದೇ ಸಿಗುತ್ತೆ, ಏನು ಚಿಂತೆ ಮಾಡಬೇಡಿ. ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ದು ಎಲ್ಲ ವಿದ್ಯಾರ್ಥಿಗಳು ಸಹ ಆಪ್ಷನ್ ಎಂಟ್ರಿ ಮಾಡಿ ಒಂದೊಂದು ಸೀಟನ್ನು ಇಟ್ಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಅದು ನೀಟ್ ರಿಸಲ್ಟ್ ಬಂದು ನಾವು ಆ ಕೌನ್ಸಿಲಿಂಗ್ ಶುರು ಮಾಡಿದಾಗ ಇವರು ಹೋಲ್ಡ್ ಮಾಡಿರುವಂಥ ಸೀಟನ್ನು ನ್ಯಾಚುರಲಿ ರಿಲೀಸ್ ಮಾಡೇ ಮಾಡ್ತಾರೆ. ಆವಾಗ ನಿಮಗಿನ್ನೂ ಅವಕಾಶಗಳು ಉತ್ತಮವಾಗಿರುತ್ತೆ. ಹಾಗಾಗಿ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಳ ನೀವು ವಿಶ್ವಾಸದಿಂದ ಭಾಗವಹಿಸಿ ನಿಮ್ಮ ಅರ್ಹತೆಗೆ, ನಿಮ್ಮ ರ್ಯಾಂಕಿಗೆ, ನಿಮ್ಮ ಮೀಸಲಾತಿಗೆ ತಕ್ಕಂತೆ ನಮ್ಮ ಸಾಫ್ಟ್ವೇರು ಸೀಟನ್ನು ಅಲಾಟ್ ಮಾಡುತ್ತೆ, 100% ಪಾರದರ್ಶಕವಾಗಿ. ಧನ್ಯವಾದಗಳು.